ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನಿಂದ ಪಡ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಅವತ್ತು ಮೊನ್ನೆ ನಿಮಗೆ ದೋಸೆ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ನಾನು ಪಡ್ಡಿಗೂ ಆಗೋಂಗೆ ಸೇರಿಸಿ ಅಕ್ಕಿ ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿ ದೋಸೆ ಹಿಟ್ಟು ರುಬ್ತಾಯಿದ್ದೀನಿ ಅಂತ. ಆ ದೋಸೆ ಹಿಟ್ಟು ಮಿಕ್ಕಿತ್ತು, ಹಾಗಾಗಿ ಅದರಲ್ಲೇ ನಾನು ಪಡ್ ಮಾಡ್ತಾಯಿದ್ದೀನಿ. ಪಡ್ಡಿಗೇನಾದರೂ ಸ್ವಲ್ಪ ಹಿಟ್ಟಿಗೇನಾದರೂ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಒಂದು ಬೌಲಷ್ಟು ಬೇಕಾದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ನನಗೆ ಹಿಟ್ಟು ಮಿಕ್ಕಿತ್ತು, ಹಾಗಾಗಿ ಅದರಲ್ಲೇ ಪಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಈ ಥರ ಪಡ್ಡಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ಎಲ್ಲ ಇದು ಬೌಲಿಗೂ ನಾನು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ತಾಯಿದ್ದೀನಿ. ಪಡ್ಡು ಇದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನಾನು ಪ್ಲೈನ್ ಪಡ್ಡೇ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಎಲ್ಲ ಹೆಚ್ಚಾಕೋಬೋದು. ನಾನು ಇದ್ರ ಜೊತೆಗೆ ಒಂದು ಸಿಹಿದು ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನು ಪ್ಲೈನ್ ಪಡ್ಡೆ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಪಡ್ಡಿಗೆ ನಾನೆಲ್ಲ ಇದಕ್ಕೂ ಹಿಟ್ಟು ಹಾಕಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನೀವು ಒಂದು ಸಲ ದೋಸೆ ಹಿಟ್ಟು ರುಬ್ಬಿಟ್ಕೊಂಡ್ರೆ ಪಡ್ಡು ಮಾಡ್ಬೋದು, ದೋಸೆನೂ ಮಾಡ್ಬೋದು, ಎರಡು ಇಂಗ್ರೀಡಿಯೆಂಟ್ಸು ಮಾಡ್ಬೋದು. ಒಂದಿನ ಅದು ಒಂದಿನ ಇದು ಮಾಡ್ಕೋಬೋದು. ಈಗ ಪಡ್ಡು ಮಡಚಿಬಿಟ್ಟು ಮತ್ತೆ ಅದ್ರ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ರುಬ್ಬಿಟ್ಕೊಂಡ್ರೆ ಎರಡು ತಿಂಡಿ ಮಾಡ್ಬೋದು, ಒಂದಿನ ಅದು ಒಂದಿನ ಅದು. ಆವಾಗ ನಿಮಗೆ ಮಕ್ಕಳಿಗೆ ಸ್ಕೂಲಿಗೆಲ್ಲ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ನೀವು ಪಡ್ಡಿಗೆ ಅಂತ ಏನು ನೆನೆಸಿ ಏನು ರುಬ್ಬ ಅಂತ ಅವಶ್ಯಕತೆ ಏನಿರೋದಿಲ್ಲ. ಇದರಲ್ಲೇ ಪಡ್ಡಿಗೂ ಆಗುತ್ತೆ, ದೋಸೆ ಹಿಟ್ಟೂ ಆಗುತ್ತೆ, ಎಲ್ಲ ಮಾಡ್ಕೋಬೋದು. ಈರುಳ್ಳಿ ದೋಸೆ ಎಲ್ಲ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲ ಮಗ್ಚಾಕಿ ಈ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು, ತುಂಬ ಹೈ ಫ್ಲೇಮೆಲ್ಲ ಇಡಬೇಡಿ. ಆವಾಗ ಯಾವ್ದು ಬೆಂದಿರುತ್ತೆ ಅದನ್ನೆಲ್ಲ ಈ ಥರ ಕಡೆ ಮಾಡ್ತಾ ಬನ್ನಿ. ನಾನು ಒಂದು ಕಡೆ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಇದಾಗ್ತಾಯಿದೆ. ನೋಡಿ, ಚೆನ್ನಾಗೇ ಬರುತ್ತೆ ಪಡ್ಡು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸಿಂಪಲಾಗಿ ಒಂದು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ. ಈ ಥರ ಹಿಂಗೆ ಪಡ್ಡನ್ನು ಮಗ್ಚಾಕ್ಕೊಳ್ಳಿ, ಯಾವ್ದು ಬೆಂದಿರುತ್ತೆ ಆ ಥರ. ಹಿಂಗೆ ಪೂರ್ತಿ ಮೇಲೆ ಡ್ರೈ ಆಗೋ ತನಕ ಬಿಡಬೇಡಿ, ಇನ್ನೂ ಡ್ರೈ ಆಗೋಕ್ಕೆ ಮುಂಚೆನೇ ಮಗ್ಚಾಕಿದ್ರೆ ಚೆನ್ನಾಗಾಗುತ್ತೆ. ಇದ್ರ ಮೇಲೆಲ್ಲ ಒಂದು ಸ್ವಲ್ಪ ಹಂಗೇ ಎಣ್ಣೆನ ಹಾಕ್ತಾಯಿದ್ರೆ ಇನ್ನೂ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ. ಈ ಥರ ನೋಡಿ ಆಗಿದೆ. ನೋಡಿ, ಸ್ವಲ್ಪ ನಾನಿಲ್ಲಿ ಎಣ್ಣೆನ ಮೇಲೆ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಬರೀ ಕಾಯಿ ಕಡಲೆ ಹಾಕಿ ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಿಂಪಲ್ ಚಟ್ನಿ ಮಾಡಿದ್ದೆ, ಅದಕ್ಕೊಂದು ಒಗ್ಗರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಎತ್ತಾಕಕ್ಕೆ ಬರುತ್ತೆ. ತೋರಿಸ್ತೀನಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನೀವು ಬೆಳಗ್ಗೆ ತಿಂಡಿಗೆ ಅಂತಲ್ಲ, ಸಂಜೆ ಮಕ್ಕಳಿಗೂ ಮಾಡ್ಕೊಳ್ಬೋದು. ದೊಡ್ಡವರಾಗಲಿ ಸಣ್ಣವರಾಗಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ದೋಸೆ ಅಷ್ಟೇ ತುಂಬ ಟೇಸ್ಟಾಗೂ ಇರುತ್ತೆ ಈ ಪಡ್ಡು. ಒಂದು ಐದು ಪ್ಲೇಟ್ ಆದರೆ ಸಾಕು ಫ್ರೆಂಡ್ಸ್, ಮನೆಯವ್ರಿಗೆಲ್ಲ 5 ಜನಕ್ಕಾಗುತ್ತೆ. ತುಂಬ ಟೇಸ್ಟಾಗಿ ಚೆನ್ನಾಗಾಗುತ್ತೆ. ನಾನು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾ ಇರ್ತೀನಿ. ಇಲ್ಲಿ ನೋಡಿ, ಈಗ ಇದನ್ನು ಮುರಿದ್ಬಿಟ್ಟು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ.